ಸಂಘದ 100ನೇ ವರ್ಷದ ಶತಾಬ್ದಿ ವರ್ಷಾಚರಣೆಯ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪಥಸಂಚಲನಕ್ಕೆ ಭಾಗವಹಿಸಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ. ಪಥಸಂಚಲನ ಬಹಳ ಯಶಸ್ವಿಯಾಗಿ ನಡೆದಿದ್ದು ಸಹ ನಮಗೆಲ್ಲರೂ ಖುಷಿಯಾಗಿದೆ. ಒಬ್ಬ ರಾಷ್ಟ್ರಭಕ್ತನಾಗಿ ದೇಶದ ಹಿತರಕ್ಷಣೆ ಕೋರುವ ವ್ಯಕ್ತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಹೆಮ್ಮೆ ಆಗುತ್ತೆ, ನಮ್ಮ ಸ್ನೇಹಿತರಿಗೂ ಹೆಮ್ಮೆ ಆಗುತ್ತೆ. ಐ ಲವ್ RSS ಅನ್ನೋ ಹ್ಯಾಶ್ಟ್ಯಾಗ್ನಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ನಮಗೆಲ್ಲ. RSS ಅನ್ನೋದು ದೇಶಭಕ್ತರ ಸಂಘಟನೆ. ದೇಶದಲ್ಲಿ ಸಂಸ್ಕಾರವನ್ನು ಬಿತ್ತಿ ಸಮಾಜವನ್ನು ಪರಿವರ್ತನೆ ಮಾಡಿ ಸಮಾಜದಲ್ಲಿ ಒಳ್ಳೆಯ ಚಿಂತನೆಗಳು ಮೂಡಿ ಬರುವುದಕ್ಕೆ 100 ವರ್ಷಗಳ ಕಾಲ ನಿರಂತರವಾಗಿ ಪರಿಶ್ರಮ ಹಾಕಿದ ಈ ದೇಶದ ಏಕೈಕ ಸಂಘಟನೆ ಅಂದರೆ RSS. RSSನ ಸ್ವಯಂ ಸೇವಕರು, ಪೂರ್ಣಾವಧಿ ಕಾರ್ಯಕರ್ತರು ಅವರೆಲ್ಲರೂ ದೇಶ ಪ್ರಥಮ ದೇಶ ಮುಖ್ಯ ಅನ್ನುವ ಸಿದ್ಧಾಂತಕ್ಕೆ ಒಳಪಟ್ಟು ಕೆಲಸ ಮಾಡೋದು. ತನ್ನ ಕೌಟುಂಬಿಕ ವ್ಯವಸ್ಥೆಯನ್ನು ಬದಿಗೊತ್ತಿ ನನ್ನ ಜೀವಮಾನದಲ್ಲಿ ದೇಶಕ್ಕೇನಾದರೂ ಸೇವೆ ಮಾಡುವುದಕ್ಕೆ RSS ಮುಖಾಂತರ ಸಾಧ್ಯ ಅನ್ನುವ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೋಟ್ಯಾಂತರ ಸ್ವಯಂ ಸೇವಕರ ದೊಡ್ಡ ಪಡೆ RSS ಜೊತೆ ಇದೆ. RSS ಅನ್ನ ಅರ್ಥ ಮಾಡಿಕೊಳ್ಳದೆ ಇರೋರು ಮತಿಹೀನ ವ್ಯಕ್ತಿಗಳು ಏನೇನೋ ಮಾತಾಡಕ್ಕೆ ಕೊಟ್ಟಿದ್ದಾರೆ. ಈ ಮತಿಹೀನ ಬುದ್ಧಿಭ್ರಮಣೆ ಆಗಿರುವ ಈ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅನ್ನುವ ಪಂಡಿತ ಒಬ್ಬ, ಹರಿಪ್ರಸಾದ್ ಅಂತ ಬುದ್ಧಿಭ್ರಮಣೆ ಆಗಿರುವ ಇನ್ನೊಬ್ಬ ವ್ಯಕ್ತಿ RSS ಬಗ್ಗೆ ಬೇರೆ ಬೇರೆ ಏನೋ ಮಾತನಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಬಗ್ಗೆ ಅತೀವಾದ ಪ್ರೇಮ. ಅವರನ್ನು ನಮ್ಮ ಬ್ರದರ್ಸ್ ಅಂತಾರೆ. ಈ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಬಹಳ ಉತ್ಕೃಷ್ಟ ಶೃಂಗದಲ್ಲಿದ್ದಾಗ ಅವ್ರ ಸರ್ಕಾರ ಕೇಂದ್ರದಲ್ಲಿತ್ತು. ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಯನ್ನು ಸಾಯಿಸಿದಾಗಲೂ, ಚರ್ಚ್ ಸ್ಟ್ರೀಟಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗಲೂ, ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗಲೂ, ಕೊಯಮತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗಲೂ, ಬಾಂಬೆನ ತಾಜ್ ಮಹಲ್ ಮೇಲೆ ಅಟ್ಯಾಕ್ ಮಾಡಿದಾಗಲೂ ಅವ್ರ ಸರ್ಕಾರನೇ ರಾಷ್ಟ್ರದಲ್ಲಿದ್ದಿದ್ದು. ಆವಾಗ ಆ ಒಂದು ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವಂಥ ಈ ಬ್ರದರ್ಸ್ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಅವ್ರು ನಮ್ಮ ಬ್ರದರ್ಸ್ ಅಂತೇಳಿ. ಅಂಥವ್ರು ಇವತ್ತು RSS ಬಗ್ಗೆ ಏನೇನೋ ಮಾತಾಡಿ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರು RSS ಅನ್ನ ಪಥಸಂಚಲನಕ್ಕೆ ಆಹ್ವಾನಿಸಿದ್ದು, ಭಾಗವಹಿಸಿದ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ವೇ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚೈನಾ ಯುದ್ಧ ಸಂದರ್ಭದಲ್ಲಿ ಭಾರತ ರಾಷ್ಟ್ರದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ವೇ? ಇಂದಿರಾ ಗಾಂಧಿಯವರೂ ಸಹ RSS ಅನ್ನು ಬಹಳ ಪ್ರಮಾಣದಲ್ಲಿ ಒಪ್ಕೊಂಡಿದ್ದು ನಿಮ್ಗೆ ಗೊತ್ತಿಲ್ವೇ? ಮಲ್ಲಿಕಾರ್ಜುನ ಖರ್ಗೆ, ದೊಡ್ಡ ಖರ್ಗೆ ಅವರು RSS ಕಾರ್ಯಕ್ರಮ ಬಂದಿದ್ದು ನಿಮ್ಗೆ ಗೊತ್ತಿಲ್ವೇ? ನಿಮ್ಮಲ್ಲೇ ಇದ್ದ ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಂಥ ಪ್ರಣವ್ ಮುಖರ್ಜಿ ಅವರು ಈ RSS ಪೆರೇಡ್ನಲ್ಲಿ ಭಾಗವಹಿಸಿದ್ದು ನಿಮ್ಗೆ ಗೊತ್ತಿಲ್ವೇ? ಇಂಥ ಘಟಾನುಘಟಿಗಳಿಗೂ RSS ಅಂದರೆ ಏನು ಅನ್ನೋದ್ರ ಬಗ್ಗೆ ಅರಿವಿದೆ.
ಆದರೆ ಈ ಚೋಟು ಮೋಟುಗಳಿದಾರಲ್ಲ ಇವರು ನಿನ್ನೆ ಮೊನ್ನೆ ಮಾತಾಡಿದ್ರು ಅವ್ರು ಹೆಸರು ಹೇಳೋಕ್ಕೆ ಅಸಹ್ಯ ಆಗ್ತದೆ ಅಂತ ಇವರು RSS ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ನೋಡಿ ಪಾಠ ಕಲಿಬೇಕು ನಾವು. ಈ ದೇಶದಲ್ಲಿ ನೆರೆ ಬಂದಾಗ, ಬರ ಬಂದಾಗ, ಭೂಕಂಪ ಆದಾಗ, ಈ ನೈಸರ್ಗಿಕ ವಿಕೋಪಗಳು ಬಂದಾಗ ಸರ್ಕಾರಕ್ಕಿಂತ ಮೊದಲು RSS ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ಕೊಂಡು ಬರ್ತಾ ಇರೋದು ನಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ರು, ಪೇಪರ್ ನೋಡಿದೆ ಬೆಳಗ್ಗೆ, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟು ನೋಡಿದೆ. ಸರ್ಕಾರಿ ನೌಕರರು RSSನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸಸ್ಪೆಂಡ್ ಮಾಡ್ತೀವಿ ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ. RSS ಅನ್ನೋದು ರಾಜಕೀಯ ಸಂಘಟನೆ ಅಲ್ಲ ಅನ್ನೋ ಪರಿಜ್ಞಾನ ಇಲ್ವಾ ಪ್ರಿಯಾಂಕ್ ಖರ್ಗೆಗೆ? ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಸಂಘಟನೆ, RSS ರಾಜಕೀಯ ಸಂಘಟನೆ ಅಲ್ಲ, ಅದು ದೇಶ ಕಟ್ಟುವ ಸಂಘಟನೆ. ಅದನ್ನು ನಿಷೇಧ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕಾಗಿದೆಯೋ ಅದನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಪತ್ರ ಬರೆದ ಮಹಾನುಭಾವರು. ಸಂತೋಷ್ ಹೆಗ್ಡೆ ಅವರು ಒಂದು ಮಾತು ಹೇಳಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಮಾತು ಹೇಳಿದ್ರು ಬೆಳಗ್ಗೆ. ಕಾಂಗ್ರೆಸ್ ಅವ್ರಿಗೆ ಏನಾದರೂ ಅಷ್ಟೋ ಇಷ್ಟೋ ತಲೆಯಲ್ಲಿ ಬುದ್ಧಿ ಇದ್ದರೆ ಆ ಸಂತೋಷ್ ಹೆಗ್ಡೆ ಅವರ ಸ್ಟೇಟ್ಮೆಂಟನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ RSSಗೆ ಕೈ ಹಾಕಿದರೆ ಕೈ ಸುಟ್ಟೋಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ್ಯಕಾಲ ಆರಂಭ ಆಗಿದೆ. ಹಾಗಾಗಿಯೇ ಸಮಾಜದಲ್ಲಿ ಕಲಹವನ್ನು ಉಂಟು ಮಾಡೋದಕ್ಕೆ, ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವುದಕ್ಕೆ, ಜಾತಿಗಳ ಮಧ್ಯೆ ಸಂಘರ್ಷವನ್ನು ಏರ್ಪಡುವುದಕ್ಕೆ ಏನೇನು ಕೆಲಸಗಳು ಆಗಬೇಕಾಗಿದೆಯೋ ಅವೆಲ್ಲವನ್ನು ಸರ್ಕಾರ ಟೊಂಕ ಗಟ್ಟಿ ಮಾಡ್ತಾ ಇದೆ. ಅಭಿವೃದ್ಧಿ ಕೆಲಸ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಇವತ್ತು ವಿದೇಶಿಗರು ಬೆಂಗಳೂರು ಬಗ್ಗೆ ಕಾಮೆಂಟ್ ಮಾಡೋ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈ ಅಭಿವೃದ್ಧಿ ಹೀನ ಸರ್ಕಾರ ತಮ್ಮ ಲೋಪಗಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಇಂಥ ಬೇರೆ ಬೇರೆ ವಿಚಾರಗಳನ್ನು ತೇಲ್ಬಿಟ್ಟು ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನಿದನ್ನು ಖಂಡಿಸ್ತೀವಿ. ಪ್ರಿಯಾಂಕ್ ಖರ್ಗೆ, ಹರಿಪ್ರಸಾದ್, ಸಂತೋಷ್ ಲಾಡ್ ಇಂಥ ಎಷ್ಟೋ ಜನ ಭಾಳ ದೊಡ್ಡ ನಾಯಕರಾಗಬೇಕು ಅಂತ ಹೊರಟಿದ್ದಾರೆ. ನವೆಂಬರ್ ಕ್ರಾಂತಿ ಆಗ್ತಾ ಇದೆ. ಆ ಕ್ರಾಂತಿಯಲ್ಲಿ ನಾವು ಒಂದು ಟವಲ್ ಹಾಕಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆ ಟವಲ್ ಹಾಕಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. RSSನ ಯಾವ ಸ್ವಯಂ ಸೇವಕರು ಯಾರಿಗೂ ಬೆದರಿಕೆ ಹಾಕೋದಿಲ್ಲ. ಅವರೇ ಅವ್ರ ಕಾರ್ಯಕರ್ತ ಯಾರಿಗೆಲ್ಲ ಫೋನ್ ಮಾಡಿಸ್ಕೊಂಡು ನನಗೆ ಬೆದರಿಕೆ ಬಂದಿದ್ದು ಹೇಳಿ ನಾನು ಚಾಲ್ತಿಯಲ್ಲಿರಬೇಕು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವ್ರ ಬಗ್ಗೆ ಹೇಳ್ದೇ ಇರದೆ ವಾಸಿ, ಕೊಳಕು ಬಾಯಿ, ಬಚ್ಚಲು ಬಾಯಿ ಇದ್ದಂಗೆ. ವಿಧಾನ ಪರಿಷತ್ತಲ್ಲಿ ನಾವು ಅವರು ಎಷ್ಟೋ ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ಚಳಿ ಬಿಡಿಸಿದ್ದೀವಿ. ಆದರೂ ಅವರು ಅವರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂಥೇಳಿ ಆ ಕೆಲಸನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ RSSಗೆ ಇಂಥ ಎಲ್ಲ ಚಾಲೆಂಜಸನ್ನು ಫೇಸ್ ಮಾಡೋ ಶಕ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂಘಟನೆ. ಶಿಕ್ಷಣದ ಮೂಲಕ, ಸಂಸ್ಕಾರದ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅನ್ನುವ ಹಂಬಲವುಳ್ಳ ಏಕೈಕ ಸಂಸ್ಥೆ. ಇಂಥ ಸಂಸ್ಥೆಗಳನ್ನು ಬೇರೆ ಬೇರೆ ಸಮಾಜ ವಿಚಿತ್ರಕಾರಿ ಮನೋಭಾವವುಳ್ಳ ಸಂಘಟನೆಗಳಿಗೆ ಹೋಲಿಸುವುದು, ಅವ್ರನ್ನ ನಮ್ಮ ಮೇಲೆ ಎತ್ಕಟ್ಟೋದು, ಸಮಾಜದಲ್ಲಿ ಅಶಾಂತಿ ಮೂಡಿಸೋದು, ಇದು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸಿದ್ದರಾಮಯ್ಯನವರು ಇದು ನಿಲ್ಲಿಸಬೇಕು. ಪಾಪ ಯಾವಾಗ ಕುರ್ಚಿಗೆ ಕಂಟಕ ಬರುತ್ತೋ ಆ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ
ಶಾಸಕರ ಮತ್ತು ಜನರ ಅಟೆನ್ಷನನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಅವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ನವಂಬರ್ ಕ್ರಾಂತಿ ಅಂತ ಶುರುವಾಗಿದೆ. ಅದಕ್ಕೆ ಮೊದಲು RSS ಮೇಲೆ ಒಂದು ಗೂಬೆ ಕೂರಿಸೋದು, RSS ಮೇಲೆ ಚರ್ಚೆ ಮಾಡೋದು, RSSನ್ನು ಹೀಯಾಳಿಸೋದು, ತೆಗೊಳ್ಳೋದು, ಇವೆಲ್ಲವನ್ನು ಮಾಡಕ್ಕೆ ಕೊಟ್ಟಿದ್ದಾರೆ. ಜಾತಿ ಸಮೀಕ್ಷೆ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಹೈಕೋರ್ಟೇ ಸ್ಪಷ್ಟವಾಗಿ ಹೇಳಿದೆ, ಜಾತಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಬೈ ಚಾಯ್ಸ್, ಅಂದರೆ ಯಾರು ಇಷ್ಟ ಇದ್ದವ್ರು ಮಾತ್ರ ಕೊಡ್ಬೋದು, ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ. ಅವರು ಕೊಡೋ ಎಲ್ಲ ಮಾಹಿತಿಗಳನ್ನು ಗೌಪ್ಯವಾಗಿಡಬೇಕು, ಯಾರಿಗೂ ಲೀಕ್ ಮಾಡೋಂಗಿಲ್ಲ. ಅವ್ರ ವೈಯಕ್ತಿಕ ಎಲ್ಲ ವಿಚಾರಗಳನ್ನು ಪ್ರೈವೇಸಿ ಅಂದರೆ ಅವ್ರಿಗೆ ಆ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನುವ ಮಾತನ್ನು ಹೇಳಿದ್ದಾರೆ. ನಾರಾಯಣ ಮೂರ್ತಿ ಮನೆಯವರು ಸುಧಾಮೂರ್ತಿಯವರು ಪತ್ರ ಬರೆದಿದ್ರು ಯಾರಿಗೆ, ಸರ್ಕಾರಕ್ಕೆ, ನಾವು ಇದರಲ್ಲಿ ಪಾಲ್ಗೊಳ್ಳಿದಿಲ್ಲ ಅಂತ. ಆ ಪತ್ರವನ್ನು ಲೀಕ್ ಮಾಡಿದ್ದು ಯಾರು? ಗೌಪ್ಯತೆ ಕಾಪಾಡೋ ಮಟ್ಟ ಎಲ್ಲಿಗೆ ಬಂದು ನಿಂತಿದೆ? ಇದು ಕೋರ್ಟ್ಗೆ ಮಾಡಿರೋ ಉಲ್ಲಂಘನೆ ಅಲ್ವಾ? ಇದು ಸಮಾಜದಲ್ಲಿ ಸಿದ್ದರಾಮಯ್ಯನವರ ಅಜೆಂಡಾ ಏನು ಅಂದರೆ, ನಾನು ದೇವರಾಜರು ಸಾಕಬೇಕು ಅಂತ ಭ್ರಮೆ ಬಂದುಬಿಟ್ಟಿದೆ. ದೇವರಾಜರು ಸಾಕಬೇಕು, ನನ್ನ ಹೆಸರು ಅಜರಾಮರವಾಗಿ ಇರಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅವರು ಎಲ್ಲ ತಟ್ಟೆಗಳು ಕೈ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಅವರು ಜಾತಿಗಳ ಮಧ್ಯೆ ಬಿರುಕನ್ನು ಸೃಷ್ಟಿ ಮಾಡಿ ಜಾತಿಗಳ ಮತಗಳ ಮಧ್ಯೆ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದೆ. ಇದು ಸರಿ ಇಲ್ಲ. ಸಿದ್ದರಾಮಯ್ಯನವರಿಗೆ ಜನ ಆಶೀರ್ವಾದ ಮಾಡಿರೋದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಒಳ್ಳೆ ಆಡಳಿತ ಕೊಡೋದಕ್ಕೋಸ್ಕರ. ಇವತ್ತು ಎಲ್ಲ ಆಡಳಿತ ಯಂತ್ರ ಕಂಪ್ಲೀಟ್ ಕುಸಿದು ಬಿದ್ದೋಗಿದೆ. ಅಭಿವೃದ್ಧಿ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಎಲ್ಲ ಇಲ್ಲೆಗಳ ಸರ್ಕಾರ ಇದೆ. ಸರ್ಕಾರ ಬಂದಾಗಿನಿಂದ ಯಾವ ವಸ್ತುವಿನ ಬೆಲೆ ಏರಿಕೆ ಆಗಿಲ್ಲ ಅಂತ ಹುಡುಕಿದ್ರೂ ಸಿಗಲ್ಲ, ಎಲ್ಲ ಏರಿಕೆ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇದ್ದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೈಟ್ ಯಾಕೆ ಹಂಗೆ ಬಿಟ್ಟಿದ್ದೀರಿ? ನಿಮ್ಮಲ್ಲಿ ಕಸ ಉತ್ಪತ್ತಿ ಆದರೆ ಕಸಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ನಿಮ್ಮ ಮನೆ ಮುಂದ್ಗಡೆ ಗಾಡಿ ನಿಲ್ಲಿಸಿದ್ರೆ ಗಾಡಿಗೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇಷ್ಟೊಂದು ಅಧೋಗತಿಗೆ ಇಳಿದಿರೋ ಸರ್ಕಾರ ಜೀವನದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಈಗ ಖಾತಾ ಬದಲಾವಣೆಗೆ ಖಾತಾ ಕೊಡ್ತೀವಿ ಅಂತ ಹೇಳಿ ಒಂದು ಖಾತೆಗೆ 3,000 ಫಿಕ್ಸ್ ಮಾಡಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರಲಿ, ಬಾಡಿಗೆ ಮನೆ ಏನಾದರೂ ತಗೊಂಡ್ರೆ, ಲೀಸ್ ಏನಾದರೂ ತಗೊಂಡ್ರೆ, ಲೀಸ್ ಅಗ್ರಿಮೆಂಟ್ ಮಾಡಿದರೆ 5% ಅದಕ್ಕೆ 5%. ಮೊದಲು 500 ರೂಪಾಯಿ ಸ್ಟಾಂಪ್ ಪೇಪರ್, ಇವತ್ತು 5%. ಹಾಗಾಗಿ ನಾನು ಸಿದ್ದರಾಮಯ್ಯಗೆ ಇಷ್ಟೇ ಹೇಳ್ತೀನಿ, ನಿಮ್ಮ ಶಿಷ್ಯರಿಗೆ ಬುದ್ಧಿ ಹೇಳಿ. ಪ್ರಿಯಾಂಕರ್ಗೆ, ಸಂತೋಷ್ ಲಾಡು, ಹರಿಪ್ರಸಾದು ಇಂಥವರೆಲ್ಲ ಸೇರಿ ಕಾಂಗ್ರೆಸ್ಸನ್ನು ಮುಳುಗಿಸ್ತಾ ಇಲ್ಲ, ಇಡೀ ಸರ್ಕಾರವನ್ನು ಮುಳುಗ್ಸಕ್ಕೆ ಹೋಗಿದ್ದಾರೆ. ಆದರೆ RSSನ ಮುಟ್ಟಕ್ಕೂ ನಿಮ್ಮ ಕೈಲಾಗಲ್ಲ. RSSನ ಮುಟ್ಟಿದವರೆಲ್ಲ ಭಸ್ಮ ಆಗೋಗಿದ್ದಾರೆ. ನೀವು ಭಸ್ಮ ಆಗೋ ಕಾಲ ದೂರ ಇಲ್ಲ. ಇದ್ರ ಬಗ್ಗೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಈ ದೇಶದ ಕೋಟ್ಯಾಂತರ ಜನ ಕಾರ್ಯಕರ್ತರು, ಸ್ವಯಂ ಸೇವಕರು, ಪೂರ್ಣಾವಧಿ ಕಾರ್ಯಕರ್ತರು ಎಲ್ಲರೂ ಸೇರಿ ಈ 100ನೇ ವರ್ಷಾಚರಣೆಯನ್ನು ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಸಮಾಜ ಕಟ್ಟುವ ಕೆಲಸಗಳು ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ತೋರಿಸ್ಕೊಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀನಿವಾಸಪುರದ ಮಹಾಜನತೆಗೆ ಶ್ರೀನಿವಾಸಪುರದಲ್ಲಿ ಈ ದಿನ ನಡೆದಂಥ RSS ಪಥಸಂಚಲನಕ್ಕೆ ಒಳ್ಳೆಯ ಒಂದು ಜನಬೆಂಬಲ, ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀನಿವಾಸಪುರದ ನಾಗರಿಕರಿಗೂ ಮತ್ತು BJP ಕಾರ್ಯಕರ್ತರಿಗೂ, ಎಲ್ಲ ಮುಖಂಡರುಗಳಿಗೂ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಜನರಿಗೂ ನಮ್ಮ BJP ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.